ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಮೇ 15 ಪುನರ್ರಚನೆ ಮಾಡಿರಿ ಅನ್ನುವಂಥ ಒಂದು ರೀತಿ ವಾರನ ಒಂದು ರೀತಿ ಪ್ರೀತಿ ನಾವು ಆಗಲೇಬೇಕನ್ನೋ ಹಠ, ಇಲ್ಲಿವರೆ ನಮ್ಮನ್ನು ದುಡ್ತಾ ಬಂದಿದ್ದೀರಿ ಅನ್ನುವಂಥ ನೋವು ಸಂಕಟ ಸಹಜ ಮನುಷ್ಯನ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಬಂದದ, ನಾವು ಮಂತ್ರಿ ಆಗಬೇಕು ಅನ್ನುವಂಥದ್ದು. ಇಲ್ಲಿ ನಾವು ಉಳಿದ ವಿಷಯ ಚರ್ಚೆ ಮಾಡುವಂಥದ್ದಲ್ಲ. ಅವರ ಅನೈತಿಕೋ ಜನಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ಎಷ್ಟು ಕೆಟ್ಟ ಕೆಲಸ ಮಾಡ್ತಾರೋ ಅದು ಬೇರೆ ವಿಷಯ. ಯಾಕಂದರೆ ಸಹಜ ಆಯ್ಕೆ ಆಗಿದ್ದಾರೆ, ಒಮ್ಮೆಲ್ಲ 3-4 ಸಲ ಆದಂಥವ್ರು ಇದ್ದಾರೆ, ಭಾಳ ಸಲ ಆಯ್ಕೆ ಆಗಿ ಬಂದವರು ಇದ್ದಾರೆ. ಅವ್ರಿಗೆ ಅದರಲ್ಲೂ ಹಿರಿಯರಿಗೆ ಇಲ್ಲಿವರೆಗೆ ಆಗದವ್ರಿಗೆ ಸಹಜ ಇರ್ತದೆ, ಒತ್ತಡ ಇರ್ತದೆ ಮಾನಸಿಕ. ನಿಮಗೆ ಹಿಂದೆ ಬಂದವ್ರು ರೀ ಹೀರೋಗಳಾದ್ರು ನೀವೆಲ್ಲದ್ರಿ ಅಂತ ನಮ್ಮಂಥವ್ರು ಮಾತಾಡ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೂ ಬೇಜಾರಾಗ್ತಿರ್ತದೆ, ಏನಪ್ಪ ನಮಗೂ ಒಮ್ಮೆ ಆಗಲಿಲ್ಲ, ಒಂದು ಅವಕಾಶ ಸಿಗಲಿಲ್ಲ ಅಂತೇಳಿ. ಈಗ ಒಂದಿಷ್ಟೆಲ್ಲ ಇಲ್ಲೇ ಏನೋ ಸ್ವಲ್ಪ ಜೋರಾಗಿರ್ಬೋದಿಲ್ಲ ಅಂತಲ್ಲ. ಇದರಲ್ಲೇ ಅನೇಕ ಸಿದ್ದರಾಮಯ್ಯ ಬೆಂಬಲಿಗರಿರ್ಬೋದು, ನಮ್ಮ DKG ಅವ್ರ ಬೆಂಬಲಿಗರಿರ್ಬೋದು, ಸತೀಶ್ ಜಾರಕಿಹೊಳಿ ಬೆಂಬಲಿಗರಿರ್ಬೋದು. ಅವರು ನಮಗೂ ಸಿಗಲಿ ನಮಗೂ ಹೆಚ್ಚಿಗಲಿ. ಯಾಕಂದ್ರೆ ಈಗಿರುವುದು ಇವತ್ತು ಮಿನಿಸ್ಟರ್ ಆಗೋದಷ್ಟಲ್ಲ, ಮುಂದಿನ 2028ರಲ್ಲಿ ಮತ್ತೆ ಆಯ್ಕೆಯಾಗಿ ಬರುವಂಥ ಪ್ರಯತ್ನ, ಆ ದಿಶೆ ಜನರು ಒಲಿಸ್ಕೋಬೇಕು ಅನ್ನೋಂಥ ಒಂದು ಮಾನಸಿಕ ಸಿದ್ಧತೆ ಇವೆಲ್ಲ ಕಾಡ್ತವ್ರು ಇಲ್ಲಿಲ್ಲ. ಈಗ ಉದಾಹರಣೆಗೆ ಪಾಪ ನಮ್ಮ ಅಶೋಕ್ ಪಟ್ಟಣವರೆಲ್ಲ ಹಲವು ಸಲ ಆರಿಸಿ ಬಂದಿದ್ದಾರೆ, ಬಂದು ಪಾಪ ಇಲ್ಲಿವರೆಗೆ ಒಂದು ಮಿನಿಸ್ಟರ್ಶಿಪ್ದು ಕೆಲಸ ಆಗ್ತಾ ಇಲ್ಲ ಅಂದಾಗ ಸಹಜ ಅವ್ರಿಗೂ ಅಸಮಾಧಾನ ಇರ್ತದೆ. ಸಹಜ ಮನುಷ್ಯ ಅವರು ಯಾರೋ, ನಾವು ಮನುಷ್ಯರ. ಆ ದಿಶೆಯಲ್ಲಿ ಏನೋ ಆಗಿರ್ಬೋದು, ಅವರೊಬ್ಬರಲ್ಲ ಎಲ್ಲರೂ ಆ ದಿಶೆಯಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಮಾತಾಡಿರ್ಬೋದು. ಆ ದಿಶೆಯಲ್ಲಿ ಒಂದು ಸ್ವಲ್ಪ ನಮ್ಮ DKG ಅವರು ಒಂದು ಯಾರು ಹೆಚ್ಚು ಮಾತಾಡಿರ್ಬೋದು. ಅದು ಪಕ್ಷ